ನಿಮ್ಮೂರ ಸುದ್ದಿಯ ಜೊತೆಗೆ ದೇಶ ವಿದೇಶದ ಸಮಾಚಾರ ಇಡೀ ದಿನ ಏನೇನಾಯಿತು ಅನ್ನೋದರ ಸಂಪೂರ್ಣ ಚಿತ್ರವನ್ನ ಕೇವಲ 10 ನಿಮಿಷದಲ್ಲಿ ಕಟ್ಟಿಕೊಡ್ತಿದ್ದೀವಿ. ಈಗ ನಿಮಿಷ 10 ಸುದ್ದಿ 50. ಭಗವಧ್ವಜ ಹಾರಿಸುವ ಸಂಬಂಧ ಬಾಗಲಕೋಟೆಯಲ್ಲಿ 2 ಗುಂಪುಗಳ ಮಧ್ಯೆ ಗಲಾಟೆ. ಘಟನೆಯಲ್ಲಿ 4 ಯುವಕರಿಗೆ ಸಣ್ಣ ಪುಟ್ಟ ಗಾಯ. ಪರಿಸ್ಥಿತಿ ಶಾಂತಗೊಳಿಸಿದ ಪೊಲೀಸರು. ಬೆಂಗಳೂರಿನ ಬಾಣಸ್ವಾಡಿ ಸಮೀಪದ ಬಾಬುಸಾಪಾಳ್ಯದ ಸೇಂಟ್ ವಿನ್ಸೆಂಟ್ ಪಲ್ಲೋಟಿ ಸ್ಕೂಲ್ನಲ್ಲಿ ಪೋಷಕರ ದಂಡು. ಅಡ್ಮಿಷನ್ ಫಾರ್ಮ್ಗಾಗಿ ಕಳೆದ ರಾತ್ರಿಯಿಂದಲೇ ಕಾದು ಕುಳಿತ ಪೋಷಕರು. ಬೆಂಗಳೂರಿನಲ್ಲಿ ಮತ್ತೊಂದು ನವಜಾತ ಗಂಡು ಶಿಶು ಪತ್ತೆ. ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ ಬಳಿ ಮುಂಜಾನೆ 4 ಗಂಟೆ ವೇಳೆ ಪತ್ತೆ. ಮಗುವಿಗೆ ವಾಣಿವಿಲಾಸ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಬೆಂಗಳೂರಿನ ನಾಗವಾರದಲ್ಲಿ ವೇಶ್ಯಾವಾಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದವರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ಸಾರ್ವಜನಿಕರು. ಪಿಂಪ್ ಸಂಗೀತ ನಾಪತ್ತೆ. ಮುಂಬೈ ಮೂಲದ ಸಬೀನಾ, ಪಾಯಲ್ ಹಾಗೂ ಬೊಮ್ಮನಹಳ್ಳಿ ವಿಜಯಲಕ್ಷ್ಮಿ ಬಲೆಗೆ. ಯರ್ರಾಬಿರ್ರಿ ಲಾರಿ ಚಲಾಯಿಸಿ ಸಿಗ್ನಲ್ ಕಂಬಕ್ಕೆ ಡಿಕ್ಕಿ ಹೊಡೆದ ಲಾರಿ ಚಾಲಕ. ಬ್ಯಾಟರಾಯನಪುರ ಸರ್ಕಲ್ ಸಿಗ್ನಲ್ ಕಂಬಕ್ಕೆ ಡಿಕ್ಕಿ. ಕಂಬ ಬಿದ್ದರೂ ಲಾರಿ ನಿಲ್ಲಿಸದೆ ಚಾಲಕ ಪರಾರಿ. ಪುಣೆಯಲ್ಲಿ ಅಕ್ರಮ ಭೂ ಹಗರಣ. ಭಾರತೀಯ ಸೇನೆಯ ಮಾಜಿ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ನೋಬೆಲ್ ತಂಬುರಾಜ್ ಸೇರಿ 3 ವಿರುದ್ಧ ಸಿಬಿಐನಿಂದ ಎಫ್ಐಆರ್. ಪಾಕಿಸ್ತಾನ ಸೇನೆಯಿಂದ ತಾಲಿಬಾನಿಗಳಿಗೆ ನೆರವು. ಅಂತಾರಾಷ್ಟ್ರೀಯ ಮಾಧ್ಯಮಗಳ ವರದಿ. ನ್ಯಾಟೋದ ಗುಪ್ತ ಮಾಹಿತಿ ಬಯಲು ಮಾಡಿದ ಮಾಧ್ಯಮಗಳು. ಬಿಜೆಪಿಯಲ್ಲಿ ಮತ್ತೆ ತಾರಕಕ್ಕೇರಿದ ಆಂತರಿಕ ಕಚ್ಚಾಟ. ವೈದ್ಯಕೀಯ ಶಿಕ್ಷಣ ಸಚಿವ ರಾಮದಾಸ್ 5,000 ಕೋಟಿ ಅಕ್ರಮ ಆಸ್ತಿ ಸಂಪಾದಿಸಿದ್ದಾರೆ. ಶಾಸಕ ಶಂಕರಲಿಂಗೇಗೌಡ ಆರೋಪ. ರಾಮದಾಸ್ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಆಗ್ರಹ. ಕೋಲಾರದ ಟಮಕ ಬಳಿ ತಹಶೀಲ್ದಾರ್ ನೇತೃತ್ವದಲ್ಲಿ ಅಕ್ರಮ ಮರಳು ದಂಧೆ ಮೇಲೆ ದಾಳಿ. ಹಲವು ಕೆರೆಗಳಿಂದ ಅಕ್ರಮವಾಗಿ ಮರಳು ಸಾಗಾಣಿಕೆ ಮಾಡುತ್ತಿದ್ದ 28 ಲಾರಿಗಳು ವಶ. ಮಧ್ಯದಲ್ಲಿಯೇ ಪರಾರಿಯಾದ ಪೊಲೀಸರು. ಗುಲ್ಬರ್ಗಾದಲ್ಲಿ ಸಂಭ್ರಮದ ಸುಗ್ಗಿ ಹಬ್ಬ. ಬಂಧು ಮಿತ್ರರನ್ನ ಹೊಲಕ್ಕೆ ಕರೆದುಕೊಂಡು ಹೋಗಿ ಸಿಹಿ ತೆನೆ ನೀಡುವ ರೈತರು. ಜೋಳದ ತೆನೆ ಸುಟ್ಟು ತಿನ್ನೋದೇ ಸಂಭ್ರಮ. ಬಾಗಲಕೋಟೆಯ ಶಿರೂರ ಗ್ರಾಮದಲ್ಲಿ ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ಮನೆಗೆ ಬೆಂಕಿ. 3 ಗಾಯ. ಬಾಗಲಕೋಟೆಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ. ಪ್ರಕರಣ ಸಂಬಂಧ 5 ಆರೋಪಿಗಳ ಬಂಧನ. ಸೀಟು ಹಿಡಿಯುವ ವಿಚಾರಕ್ಕೆ ಕುಡಿದ ಅಮಲಿನಲ್ಲಿದ್ದ ಯುವಕ ಪ್ರಯಾಣಿಕರೊಂದಿಗೆ ಅಸಭ್ಯ ವರ್ತನೆ. ಹಾಸನದಲ್ಲಿ ಯುವಕನನ್ನ ಬಸ್ ನಿಲ್ದಾಣದಲ್ಲೇ ಬೆತ್ತಲೆಗೊಳಿಸಿ ಹೊಡೆದ ಸಾರ್ವಜನಿಕರು. ಚಿಕ್ಕಮಗಳೂರಿನಲ್ಲಿ ರಾಷ್ಟ್ರಮಟ್ಟದ ಪ್ರಕೃತಿ ಚಿತ್ರಕಲಾ ಶಿಬಿರ. ಮಲೆನಾಡಿನ ಸೌಂದರ್ಯದ ಅನಾವರಣ. ವಿವಿಧ ರಾಜ್ಯಗಳಿಂದ ಆಗಮಿಸಿದ ಕಲಾವಿದರ ಕೈಚಳಕ. ಕೊಡಗಿನ ಶುಂಡಿಕೊಪ್ಪದ ಚಿಕನ್ ಸ್ಟಾಲ್ನಲ್ಲೊಂದು ವಿಚಿತ್ರ ಕೋಳಿ. ಕೋಳಿಯ ಎಡತೊಡೆಯಲ್ಲಿದೆ ಪಾದದ ಬೆರಳನ್ನೇ ಹೋಲುವ 2 ಬೆರಳುಗಳು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಯಕ್ಷಂಬಾದಲ್ಲಿ ಎತ್ತಿನ ಬಂಡಿ ಓಟದ ಸ್ಪರ್ಧೆ. ಬೀರದೇವರ ಜಾತ್ರಾ ಮಹೋತ್ಸವ ಅಂಗವಾಗಿ ಬಂಡಿ ಶರ್ಯತ್ತು. 5 ದಿನಗಳ ಜಾತ್ರೆಗೆ ಜನರ ದಂಡು. 2002ರ ಗುಜರಾತ್ ಹತ್ಯಾಕಾಂಡ ಪ್ರಕರಣ. ಗುಜರಾತ್ ಸಿಎಂ ನರೇಂದ್ರ ಮೋದಿ ಕೋರ್ಟ್ಗೆ ಹಾಜರಾಗಬೇಕಿಲ್ಲ. ಗುಜರಾತ್ ಹೈಕೋರ್ಟ್ ತೀರ್ಪು. ಸುಪ್ರೀಂಗೆ ಮೊರೆ ಹೋಗಿ ಸಮನ್ಸ್ ನೀಡುವಂತೆ ಅರ್ಜಿ ಸಲ್ಲಿಸಿದ ಜನ ಸಂಘರ್ಷ್ ಮಂಚ್. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದಲ್ಲಿ ವೀರರಾಣಿ ಚೆನ್ನಮ್ಮ ಪುತ್ಥಳಿ ಸ್ಥಾಪನೆಗೆ ವಿಘ್ನ. ತಮ್ಮ ಸಂಬಂಧಿಕರ ಜಾಗ ಉಳಿಸಿಕೊಳ್ಳಲು ಸ್ಥಳೀಯ ಶಾಸಕ ಜಗದೀಶ ಮೇಟಗುಡ್ಡ ಯತ್ನ. ಬೈಲಹೊಂಗಲ ನಾಗರಿಕರ ಆರೋಪ. ಕಾರವಾರದ ಕೋಣೆವಾಡದಲ್ಲಿ ನಿರ್ಮಾಣವಾಗ್ತಾ ಇರುವ ಕನ್ನಡ ಭವನಕ್ಕೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಶಿಲಾನ್ಯಾಸ. 14 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗ್ತಾ ಇರುವ ಕನ್ನಡ ಭವನ. ಮಂಗಳೂರಿನ ವೇಣೂರಿನಲ್ಲಿ 5ನೇ ದಿನ ಭಗವಾನ್ ಬಾಹುಬಲಿಯ ಮಹಾಮಸ್ತಕಾಭಿಷೇಕ. 408 ವರ್ಷಗಳ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಹಗಲು ಹೊತ್ತಿನ ಮಜ್ಜನ. 17 ವಿವಿಧ ಅಮೂಲ್ಯ ವಸ್ತುಗಳಿಂದ ಮಜ್ಜನ. ಅಭಿಮಾನಿಗಳಿಗೆ ಕೊನೆಗೂ ಸಿಕ್ತು ಸಾಹಿತಿ ಎಲ್ ಬಸವರಾಜು ಅವರ ಅಂತಿಮ ದರ್ಶನ. ವಿದೇಶದಲ್ಲಿರುವ ಮಗಳು ಬರುವವರೆಗೆ ಆಸ್ಪತ್ರೆ ಶೈತ್ಯಾಗಾರದಲ್ಲಿದ್ದ ಮೃತದೇಹ. ವಿದ್ಯಾರಣ್ಯಪುರಂನ ರುದ್ರಭೂಮಿಯಲ್ಲಿ ಅಂತ್ಯಕ್ರಿಯೆ. ಸ್ಪೀಕರ್ ಬೋಪಯ್ಯ ರಾಜೀನಾಮೆಗೆ ಪಟ್ಟು ಹಿಡಿದಿರುವ ಕಾಂಗ್ರೆಸ್ನಿಂದ ವಿಧಾನಸಭೆಯಲ್ಲಿ ಹೋರಾಟ. ಕಪ್ಪು ಪಟ್ಟಿ ಧರಿಸಿ ಸದನ ಪ್ರವೇಶಿಸಿದ ಕಾಂಗ್ರೆಸ್ ಶಾಸಕರು. ಪಕ್ಷೇತರ ಶಾಸಕರ ಸಾಥ್. ಬೆಂಗಳೂರು ಹೊರವಲಯದ ಪೊಲೀಸರ ಭರ್ಜರಿ ಬೇಟೆ. 80 ಪ್ರಕರಣಗಳನ್ನು ಭೇದಿಸಿ 66 ಆರೋಪಿಗಳನ್ನು ವಶಕ್ಕೆ ಪಡೆದ ಪೊಲೀಸರು. 1,80,00,000 ಮೌಲ್ಯದ ಮಾಲುಗಳು ವಶ. ಕಾಂಗ್ರೆಸ್ನ ಮಾಜಿ ಸಚಿವ ಡಾಕ್ಟರ್ ಆರ್.ಬಿ. ಚೌಧರಿ ನಿಧನ. ಅನಾರೋಗ್ಯದ ಕಾರಣ ಬೆಂಗಳೂರಿನ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ನಿಧನ. ಹುಟ್ಟೂರು ಬಿಜಾಪುರದಲ್ಲಿ ಅಂತ್ಯಕ್ರಿಯೆ. ದಾವಣಗೆರೆಯಲ್ಲಿ ಗುಜರಿ ಅಂಗಡಿಗಳಲ್ಲಿ ಅಗ್ನಿ ಅವಘಡ. ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು, ಯಂತ್ರೋಪಕರಣಗಳು ಬೆಂಕಿಗಾಹುತಿ. ಬೆಂಕಿ ನಂದಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ. ಮಹಾರಾಷ್ಟ್ರದ ಪುಣೆಯಲ್ಲಿ ಪೊಲೀಸರೊಂದಿಗೆ ಸೇನಾಪಡೆ ಯೋಧರ ಕಿತ್ತಾಟ. ನಿರ್ಬಂಧಿತ ಪ್ರದೇಶಕ್ಕೆ ಬೈಕ್ನಲ್ಲಿ ಬಂದು ನುಗ್ಗಲು ಯತ್ನಿಸಿದ ಸೇನಾಪಡೆ ಯೋಧರು. ತಡೆದಿದ್ದಕ್ಕೆ ಪೊಲೀಸರೊಂದಿಗೆ ಘರ್ಷಣೆ.
ಸದನದಲ್ಲಿ ಶಿಕ್ಷಣ ಸಚಿವ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಿರುದ್ಧ ಮೈಸೂರು ಶಾಸಕ ಶಂಕರಲಿಂಗೇಗೌಡ ಆಕ್ರೋಶ. ಶಿಕ್ಷಣ ಇಲಾಖೆಗೆ ಸಂಬಂಧಿಸಿದಂತೆ ತಮ್ಮ ಪ್ರಶ್ನೆಗೆ ಸಚಿವ ಕಾಗೇರಿ ಉತ್ತರಿಸದ ಹಿನ್ನೆಲೆ ದಾಖಲೆ ಪತ್ರಗಳನ್ನು ಸದನದಲ್ಲಿ ಎಸೆದು ಆಕ್ರೋಶ. ಆರಾಧನಾ ಯೋಜನೆಯಡಿ ವಿಧಾನಸಭಾ ಕ್ಷೇತ್ರಗಳಿಗೆ ಹಣ ಬಿಡುಗಡೆ ವಿಚಾರ ಸದನದಲ್ಲಿ ಜೆಡಿಎಸ್ ಶಾಸಕ ಸಾರಾ ಮಹೇಶ್ರನ್ನ ನಿಂದಿಸಿದ ಬಿಜೆಪಿ ಶಾಸಕ ನೆಹರು ಓಲೇಕರ್. ಸದನದ ಬಾವಿಗಿಳಿದು ಪ್ರತಿಪಕ್ಷಗಳ ಪ್ರತಿಭಟನೆ, ಕ್ಷಮೆ ಯಾಚಿಸಿದ ಓಲೇಕರ್. ಕಾಂಗ್ರೆಸ್ ಮತ್ತು ಬಿಜೆಪಿಯ ಹಲವಾರು ಶಾಸಕರು ಹಾಗೂ ಕೆಲವು ಮಂತ್ರಿಗಳು ನನ್ನ ಸಂಪರ್ಕದಲ್ಲಿದ್ದಾರೆ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಹೇಳಿಕೆ. ಬಾಲಿವುಡ್ ಕ್ಯೂಟ್ ಜೋಡಿ ರಿತೇಶ್ ದೇಶ್ಮುಖ್ ಮತ್ತು ಜೆನಿಲಿಯಾ ಡಿಸೋಜಾಗೆ ಮದುವೆ ಸಂಭ್ರಮ. ಮುಂಬೈನಲ್ಲಿ ಮದುವೆ ಮುಂಚಿತವಾಗಿ ಸಂಪ್ರದಾಯದಂತೆ ಸಂಗೀತ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಯಿತು ನಟ ನಟಿಯರ ದಂಡು. ಕರುಣಾಕರ್ ರೆಡ್ಡಿ ಸಚಿವರಾದರೆ ನನ್ನದೇನು ಅಭ್ಯಂತರ ಇಲ್ಲ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಹೇಳಿಕೆ. ಕರುಣಾಕರ ರೆಡ್ಡಿ ಮಂತ್ರಿಯಾಗಲು ಕಸರತ್ತು ನಡೆಸುತ್ತಿರೋ ಕುರಿತು ಬೇರೆಯವರ ಬಗ್ಗೆ ಮಾತನಾಡಲ್ಲ ಎಂದ ರಾಮುಲು. ಕಾರವಾರದಲ್ಲಿ 2ನೇ ಕನ್ನಡ ಸಾಹಿತ್ಯ ಸಮ್ಮೇಳನ. ಸರ್ಕಾರ 5 ಮಕ್ಕಳಿರುವ ಪ್ರಾಥಮಿಕ ಶಾಲೆಗಳನ್ನು ಮುಚ್ಚುವುದರಿಂದ ಯಾವುದೇ ಪರಿಹಾರ ಕಂಡುಕೊಳ್ಳಲು ಸಾಧ್ಯವಿಲ್ಲ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಹೇಳಿಕೆ. ಚಿತ್ರದುರ್ಗದ ಕಾವಾಡಿಗರಹಟ್ಟಿ ಗ್ರಾಮದಲ್ಲಿ ತಂದೆ ಮನೆಯಲ್ಲಿರಲು ಬಂದ ದೇವಿರಮ್ಮಳನ್ನ ಹೊರದಬ್ಬಿ ಮನೆಗೆ ಬೀಗ ಜಡಿದು ಹೋದ ಅತ್ತಿಗೆ. ತಂದೆ ಮನೆ ಮುಂದೆ ದೇವಿರಮ್ಮ ಪ್ರತಿಭಟನೆ. ಕಾರವಾರ ತಾಲೂಕು 2ನೇ ಕನ್ನಡ ಸಾಹಿತ್ಯ ಸಮ್ಮೇಳನ. ಪದ್ಮಶ್ರೀ ಪ್ರಶಸ್ತಿ ವಿಜೇತ ಯಕ್ಷಗಾನ ಕಲಾವಿದ ಚಿಟ್ಟಣ್ಣಿ ರಾಮಚಂದ್ರ ಹೆಗಡೆಯವರಿಗೆ ನಗರಸಭೆ ಪರವಾಗಿ ಮುಖ್ಯಮಂತ್ರಿ ಚಂದ್ರರಿಂದ ಸನ್ಮಾನ. ಮಂಡ್ಯ ಜಿಲ್ಲೆ ಪಾಂಡವಪುರದಲ್ಲಿ ಪಟ್ಟಣ ಪಂಚಾಯಿತಿಯಿಂದ ಅಕ್ರಮ ತೆರವು ಕಾರ್ಯಾಚರಣೆ. ಕೋಟ್ಯಂತರ ರೂಪಾಯಿ ಮೌಲ್ಯದ ಆಸ್ತಿ ವಶ. ಕಾರ್ಯಾಚರಣೆಗೆ ಬಿಗಿ ಭದ್ರತೆ. ಪಂಕ್ತಿಭೇದ, ಮಡೆಸ್ನಾನ, ಜಾತಿಭೇದ ಪದ್ಧತಿಗೆ ವಿರೋಧ. ದಾವಣಗೆರೆಯ ಹರಪನಹಳ್ಳಿಯಲ್ಲಿ ಪೇಜಾವರ ಶ್ರೀಗಳಿಗೆ ಸಿಪಿಐಎಂ ಕಾರ್ಯಕರ್ತರಿಂದ ಕಪ್ಪು ಬಾವಟ ಪ್ರದರ್ಶನ. ಪೊಲೀಸರಿಂದ 15 ಕಾರ್ಯಕರ್ತರ ಬಂಧನ. 24 ಗಂಟೆಗಳಲ್ಲಿ ಬರಿಗಾಲಿನಲ್ಲಿ 156 ಕಿಲೋಮೀಟರ್ ಓಡಿದ ಅಸ್ಸಾಂನ ಯುವ ಕಾನ್ಸ್ಟೇಬಲ್ ಅಭಿಜಿತ್ ಬರು. ಗಿನ್ನಿಸ್ ದಾಖಲೆಯ ಪುಟ ಸೇರಲು ಯುವಕನ ಸಾಧನೆ. ಸರ್ಕಾರಿ ಭೂಮಿ ಕಬಳಿಕೆ ಆರೋಪ. ಶಿರುಗುಪ್ಪದ ಬಿಜೆಪಿ ಶಾಸಕ ಸೋಮಲಿಂಗಪ್ಪ ವಿರುದ್ಧ ಲೋಕಾಯುಕ್ತ ಕೋರ್ಟ್ನಲ್ಲಿ ದೂರು ದಾಖಲು. ಶಿರುಗುಪ್ಪದ ಈರಣ್ಣ ಎಂಬುವರಿಂದ ಖಾಸಗಿ ದೂರು. ಅಭಿವೃದ್ಧಿ ನೆಪದಲ್ಲಿ ಬಿಬಿಎಂಪಿ ಕೆಆರ್ ಮಾರುಕಟ್ಟೆಯನ್ನ ಅಡವಿಟ್ಟಿದ್ದನ್ನು ಖಂಡಿಸಿ ಬೆಂಗಳೂರಿನಲ್ಲಿ ಯೂತ್ ಕಾಂಗ್ರೆಸ್ ಪ್ರತಿಭಟನೆ. ಮೌರ್ಯ ಹೋಟೆಲ್ ಮುಂಭಾಗದಲ್ಲಿ ತರಕಾರಿಗಳನ್ನಿಟ್ಟು ಧರಣಿ. ಮೈಸೂರಿನಲ್ಲಿ ಬೋನಿಗೆ ಬಿದ್ದ ಮತ್ತೊಂದು ಚಿರತೆ. ಮೈಸೂರು ತಾಲೂಕಿನ ಬಿಳಿಕೆರೆ ಹೋಬಳಿ ಸಮೀಪದ ತೋಟದ ಮನೆಯೊಂದರಲ್ಲಿ ಸೆರೆ ಸಿಕ್ಕ ಚಿರತೆ. ಪಿರಿಯಾಪಟ್ಟಣದ ಹರವೆ ಅರಣ್ಯ ಪ್ರದೇಶಕ್ಕೆ ಚಿರತೆ ರವಾನೆ. ಉತ್ತರ ಪ್ರದೇಶ ಚುನಾವಣೆ. ಗೊಂದದಲ್ಲಿ ಯುಪಿಎ ಅಧಿನಾಯಕಿ ಸೋನಿಯಾ ಗಾಂಧಿ ಪ್ರಚಾರ. ಉತ್ತರ ಪ್ರದೇಶದಲ್ಲಿ ಅಭಿವೃದ್ಧಿ ಮಂತ್ರ ಜಪಿಸಿದ ಸೋನಿಯಾ ಗಾಂಧಿ. ಐಸಿಐಸಿಐ ಬ್ಯಾಂಕ್ನ ಎಟಿಎಂ ಯಂತ್ರದ ಮಾಹಿತಿ ಪರದೆಯ ಗ್ಲಾಸ್ ಒಡೆದು ಕಳ್ಳತನಕ್ಕೆ ಯತ್ನ. ಬೆಂಗಳೂರಿನ ಮತ್ತಿಕೆರೆ ರಸ್ತೆಯ ಚೌಡೇಶ್ವರಿ ಬಸ್ ನಿಲ್ದಾಣದ ಮುಂಭಾಗದ ಎಟಿಎಂ. ಸಿಸಿಟಿವಿ ಕ್ಯಾಮೆರಾವನ್ನು ತಿರುಗಿಸಿ ನಡೆಸಿದ ಕಳ್ಳತನ ಯತ್ನ ವಿಫಲ. ಅಕ್ರಮ ಗಣಿಗಾರಿಕೆಗೆ ಸಂಬಂಧಿಸಿದಂತೆ ವಿಧಾನ ಪರಿಷತ್ನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಹೆಸರು ಪ್ರಸ್ತಾಪ. ನಿಲುವಳಿ ಸೂಚನೆ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕಿ ಮೋಟಮಾರಿಂದ ಪ್ರಸ್ತಾಪ. ಸದನದಲ್ಲಿ ಕೋಲಾಹಲ. ಸ್ಪೀಕರ್ ಬೋಪಯ್ಯ ವಿರುದ್ಧ ಸುಪ್ರೀಂ ಕೋರ್ಟ್ ತೀರ್ಪು ಹಿನ್ನೆಲೆ. ವಿಧಾನಸಭೆಯಲ್ಲಿ ಸ್ಪೀಕರ್ ವಿರುದ್ಧ ನಿಯಮ 60ರ ಅಡಿಯಲ್ಲಿ ನಿಲುವಳಿ ಸೂಚನೆ ಮಂಡನೆಗೆ ಅವಕಾಶ ಕೋರಿದ ಸಿದ್ದರಾಮಯ್ಯ. ರಾಜೀನಾಮೆ ಅಗತ್ಯವಿಲ್ಲ ಅಂದ್ರು ಸಚಿವ ಸುರೇಶ್ ಕುಮಾರ್. ಬಿಎಂಟಿಸಿ ಹಿರಿಯ ಅಧಿಕಾರಿಗಳ ಕಿರುಕುಳ ಖಂಡಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದ ಡ್ರೈವರ್ ಪರಿಸ್ಥಿತಿ ಚಿಂತಾಜನಕ. ತುರ್ತು ನಿಗಾ ಘಟಕದಲ್ಲಿ ಚಿಕಿತ್ಸೆ. ಯಲಹಂಕ ಡಿಪೋ 30ರಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ ಬಸ್ ಚಾಲಕ ತುಳಸಿದಾಸ್. ಬಾಲಿವುಡ್ ಬಾದ್ಶಾ ಶಾರುಖ್ ಮತ್ತು ನಿರ್ದೇಶಕಿ ಫರಾಹ್ ಖಾನ್ ಪತಿ ಶಿರೀಶ್ ಕುಂದೂರ್ ನಡುವಿನ ಗಲಾಟೆ ಪ್ರಕರಣ ಸುಖಾಂತ್ಯ. ಮುಂಬೈನ ಶಾರುಖ್ ನಿವಾಸದಲ್ಲಿ ನಡೆದ ಸಂಧಾನ ಸಭೆಯಲ್ಲಿ ಪರಸ್ಪರ ಕ್ಷಮೆಯಾಚನೆ. ವಿವಿ ಆಚಾರ್ಯ ವಿರುದ್ಧ ದೂರು ಹಿನ್ನೆಲೆ. ಲೋಕಾಯುಕ್ತ ಕೋರ್ಟ್ನಲ್ಲಿ ವಿಚಾರಣೆ. ಫೆಬ್ರವರಿ 14ಕ್ಕೆ ವಿಚಾರಣೆ ಮುಂದೂಡಿದ ಲೋಕಾಯುಕ್ತ ಕೋರ್ಟ್. ಕಳೆದ 13 ದಿನಗಳಿಂದ ಚಾಮರಾಜನಗರದಲ್ಲಿ ನಡೆಯುತ್ತಿದ್ದ ರಾಜ್ಯ ರೈತ ಸಂಘದ ಪ್ರಾಯಶ್ಚಿತ್ತ ಮತ್ತು ಸ್ವಮರ್ಯಾದೆ ಚಳುವಳಿಯ ಸರದಿ ಉಪವಾಸ ಅಂತ್ಯ. ಧರಣಿ ಮುಂದುವರಿಸಿರುವ ರೈತರು. ತುಮಕೂರಿನ ಗುಬ್ಬಿ ತಾಲೂಕು ಸೋರೆಕಾಯಿ ಪೇಂಟೆಯಲ್ಲಿ ಕಡೆಗೂ ಅರಣ್ಯ ಅಧಿಕಾರಿಗಳು ಇಟ್ಟಿದ್ದ ಬೋನಿಗೆ ಬಿದ್ದ ಕರಡಿ. ನಿನ್ನೆ ವ್ಯಕ್ತಿ ಮೇಲೆ ದಾಳಿ ನಡೆಸಿ 2 ಮರಿಗಳನ್ನು ಬಿಟ್ಟು ಹೋಗಿತ್ತು. ಅಕ್ರಮ ಗಣಿಗಾರಿಕೆ ಪ್ರಕರಣ. ಟಿಜೆ ಅಬ್ರಹಾಂ ಸಲ್ಲಿಸಿದ ದೂರು ವಿಚಾರಣೆ. ಎಫ್ಐಆರ್ ರದ್ದು ಕೋರಿ 3 ಐಎಎಸ್ ಅಧಿಕಾರಿಗಳು ಸಲ್ಲಿಸಿದ ಅರ್ಜಿ ವಜಾಗೊಳಿಸಿದ ಹೈಕೋರ್ಟ್. ಲೋಕಾಯುಕ್ತ ತನಿಖೆಗೆ ಗ್ರೀನ್ ಸಿಗ್ನಲ್. ತೊಗರಿಗೆ 4,000 ರೂಪಾಯಿ ಬೆಂಬಲ ಬೆಲೆ ಘೋಷಿಸಿ ಖರೀದಿ ಆರಂಭಿಸದ ಸರ್ಕಾರ. ಸರ್ಕಾರದ ನಿರ್ಲಕ್ಷ್ಯ ಖಂಡಿಸಿ ಗುಲ್ಬರ್ಗಾದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ರಾಜ್ಯ ಸರ್ಕಾರದ ಅಣಕುಶ ಯಾತ್ರೆ. ರಾಜ್ಯ ಸರ್ಕಾರದ ಪ್ರತಿಕೃತಿ ದಹನ. ವಿರಾಮದ ನಂತರ ಸುವರ್ಣ ಸುದ್ದಿ ಮುಂದುವರಿಯುತ್ತೆ.